ಹಲೋ ನಮಸ್ಕಾರ. ಇದು ಬಂದು ಡೇ 23 ಆ್ಯಂಡ್ 24 ವೀಡಿಯೋ ಆಗಿರುತ್ತೆ. 2 ದಿನದ್ದು ಒಟ್ಟಿಗೆ ಇವತ್ತು ಆಗ್ತಿದ್ದೀನಿ. ಬಿಕಾಸ್ ಲಾಸ್ಟ್ 2 ಡೇಸಿಂದ ಸಿಕ್ಕಾಬಟ್ಟೆ ಸ್ಟಮಕ್ ಕ್ರ್ಯಾಂಪ್ ಇತ್ತು ಡ್ಯೂ ಟು ಮೈ ಪೀರಿಯಡ್ಸ್. ಅದಕ್ಕೆ ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ವರ್ಕೌಟ್ ಏನೂ ಮಾಡಲಿಲ್ಲ. ಬಿಕಾಸ್ ಈಗಲೇ ಲೈಫ್ ಸ್ಟೈಲ್ ಚೇಂಜಸ್ಸಿಂದಾಗಿ ಒಂದು ಸ್ವಲ್ಪ ಬಾಡಿಲಿ ಚೇಂಜಸ್ ಆಗ್ತಿದೆ. ಅದಕ್ಕೋಸ್ಕರ ಅದಾದಮೇಲೆ ನಮ್ಮ ಲೂಸಿಗೆ ಸ್ನಾನ ಮಾಡಿಸೋರು ಬಂದಿದ್ದರು. ಸ್ನಾನ ಮಾಡಿಸಿ ಅವಳಿಗೆ ವೇರ್ ಡ್ರೈ ಎಲ್ಲ ಮಾಡಿ ಹೊರಟರು. ಅದಾದಮೇಲೆ ಅವಳು ಸ್ವಲ್ಪ ಹೊತ್ತು ಮಲಗಲಿ. ಅವಳು ಸ್ನಾನ ಮಾಡಿಸಿದ ತಕ್ಷಣ ಏನಿಲ್ಲ ಅಂದರೂ ಒಂದು 3 to 4 hours ಮಲ್ಕೊಂಡ್ಬಿಡ್ತಾಳೆ. ಹಂಗೆ ಇವನು ಆಟ ಆಡ್ತಿದ್ದ ಅದ್ರ ಜೊತೆ ಇಬ್ಬರು ಆಟ ಆಡಿ ಇಬ್ಬರು ಮಲ್ಕೊಂಬಿಟ್ರು. ಆಮೇಲೆ ಅದಾದಮೇಲೆ ನೈಟಿಗೆ ನಮ್ಮ ಮನೆಯವರೆಲ್ಲ ಡಿನ್ನರ್ ತಂದಿದ್ರು ಆಚೆಯಿಂದ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮಗನಿಗೆ ಪಿಂಕ್ ಡೇ ಸೆಲೆಬ್ರೇಷನ್ ಇತ್ತು ಸ್ಕೂಲಲ್ಲಿ. ಅವ್ನಿಗೆ ಈ ಔಟ್ಫಿಟ್ನ ಚೂಸ್ ಮಾಡಿದೆ. ಇದು ಬಂದು ಹ್ಯಾಂಡ್ಲೂಮ್ ಮೆಟೀರಿಯಲ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಸಾಫ್ಟಾಗಿತ್ತು ಆ್ಯಂಡ್ ಸಕ್ಕತ್ತಾಗಿ ಕಾಣ್ತಿತ್ತು ಆ್ಯಕ್ಚುಲಿ ಅವನಿಗೆ. ಆ್ಯಂಡ್ ಆಫ್ಟರ್ ದಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಬಂದಿದ್ದೆ ಡ್ಯೂ ಟು ಮೈ ಸ್ಟಮಕ್ ಏಕ್. ಹಾಕೊಂಡು ಅವ್ರು ಹೇಳಿದ್ರು 1 hour ರೆಸ್ಟ್ ಮಾಡಿ ಅಂತ. 1 hour ರೆಸ್ಟ್ ಮಾಡಿ ನನ್ನ ಮಗ ಬರೋ ಅಷ್ಟರಲ್ಲಿ ಲಂಚೆಲ್ಲ ಪ್ರಿಪೇರ್ ಮಾಡಿದೆ. ಆ್ಯಂಡ್ ನಂಗೆ ಒಂದು ಸ್ವಲ್ಪ ಟೈಮ್ ಕೊಟ್ಕೊಳ್ಳೋಣ ಅಂತೇಳಿ ಫೇಸ್ ಮಾಸ್ಕ್ ಹಾಕ್ಕೊಂಡು ಹೊರಗಡೆ ಹೋಗಬೇಕಿತ್ತು ನಮ್ಮ ಅತ್ತೆ ಮನೆಗೆ. ನನ್ನ ಸಿಸ್ಟರ್ ಇನ್ ಲಾದು ಡಾಟರ್ ಬರ್ಡೇ ಇತ್ತು. ಬರ್ಡೇ ಪಾರ್ಟಿಗೆ ಹೋಗಬೇಕು ಅಂತೇಳಿ ನಾವು ರೆಡಿ ಆದ್ವಿ. ನಮ್ಮ ಮನೆಯವ್ರ ಕಾರ್ ವಾಶಿಗೆ ಬಿಟ್ಟಿದ್ದೀನಿ, ಕೆಳಗಡೆ ಬಂದು ಫೋನ್ ಮಾಡ್ತೀನಿ ಅಂದರು. ಅದಕ್ಕೋಸ್ಕರ ಆ ಗ್ಯಾಪಲ್ಲಿ ಹಂಗೆ ವೀಡಿಯೋಸ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ಅವ್ರು ಬರೋ ಅಷ್ಟರಲ್ಲಿ ನಾವಿಬ್ಬರು ರೆಡಿಯಾಗಿ ಎಲ್ಲ ಫುಲ್ಲು ಮನೆ ಕೆಲಸ ಎಲ್ಲ ಏನೇನಿತ್ತು ಮುಗಿಸಿ ರೆಡಿಯಾಗಿ ಕೂತಿದ್ವಿ. ಆ್ಯಂಡ್ ಆಫ್ಟರ್ ದಟ್ ಅಷ್ಟರಲ್ಲಿ ಅವರು ಬಂದರು. ಎಲ್ಲ ರೆಡಿಯಾಗಿ ಹೊರಟ್ವಿ. ಆ್ಯಂಡ್ ಲಾಸ್ಟಲ್ಲಿ ನೋಡ್ತೀನಿ ಫೋಟೋ. ನನಗೆ ನನ್ನ ಸಿಸ್ಟರ್ ಮೇಲೆ ಗೊತ್ತಾಗಿದ್ದು ಎಲ್ಲ ಟ್ವಿನ್ನಿಂಗಲ್ಲಿ ಇದ್ದೀರಾ ಅಂತ. ಸೊ ಮ್ಯಾಚಿಂಗ್ ಒಂಥರ ಚೆನ್ನಾಗಿತ್ತದು ಅನ್ಎಕ್ಸ್ಪೆಕ್ಟೆಡಾಗಿ. ಆ್ಯಂಡ್ ಆಫ್ಟರ್ ದಟ್ ಹೊರಟು ನಮ್ಮ ಅತ್ತೆ ಮನೆಗೆ ಹೋಗೋ ಅಷ್ಟರಲ್ಲೇ ಟೈಮ್ ಆಗೋಗಿತ್ತು. ನಾನು ಇಷ್ಟು ಅಲಂಕಾರ ಮಾಡ್ಕೊಂಡು ಬಂದಿದ್ದೀನಿ, ಊಟ ತಿನ್ಕೊಂಡು ಹೋಗೋಕ್ಕೆ ಅದೇ ಥರ ಫೀಲ್ ಆಯಿತು. ಬಟ್ ಸ್ಟಿಲ್ ಓಕೆ ಫೈನ್, ನಾವು ಹೋಗೋದೇ ಟೈಮ್ ಆಗೋಗಿತ್ತು. ಆ್ಯಂಡ್ ಆಫ್ಟರ್ ದಟ್ ಬರ್ಡೇ ಪಾರ್ಟಿ ಎಲ್ಲ ಮುಗಿಸಿ ಡಿನ್ನರ್ ಮುಗಿಸಿ ಆ್ಯಂಡ್ ಆಫ್ಟರ್ ದಟ್ ಮನೆ ಕಡೆಗೆ ಹೊರಟ್ವಿ. ಸೊ ನಮ್ಮ ಲೂಸಿ ನಾವು ಬರೋ ತನಕ ಏನೂ ಮಾಡಿಲ್ದಿರ ಆರಾಮಾಗಿ ಕೂತಿದ್ಲು. ಆ್ಯಂಡ್ ಆಫ್ಟರ್ ದಟ್ ನೋಡಿದ್ರೆ ಮನೆಗೆ ಬಂದಮೇಲೆ ನನ್ನ ಮಗನ ಪಾಪ ಫುಲ್ ಕೋಲ್ಡ್ ಆಗಿ ಜ್ವರ ಬೇರೆ ಬಂದುಬಿಟ್ಟಿದ್ದು. ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿ ಸಿಕ್ಕಾಬಟ್ಟೆ ಕೋಲ್ಡ್ ಇತ್ತು, ಅದಕ್ಕೋಸ್ಕರ ಇರ್ಬೋದು ಮೋಸ್ಟ್ ಪ್ರಾಬಲಿ. ಇವತ್ತಿಗೆ ಇಷ್ಟೇ, ಮತ್ತೆ ಇನ್ನೊಂದು ವೀಡಿಯೋನಲ್ಲಿ ಸಿಗೋಣ. ಬಾಯ್.